ಸದ್ಯಕ್ಕೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಂದು ಕ್ಷಣ ದರ್ಶನ್ ಅವರ ಅಭಿಮಾನಿಗಳೇ ಈ ಒಂದು ಫೋಟೋವನ್ನ ನೋಡಿ ಶಾಕ್ ಆಗಿದ್ದಾರೆ. ನಿಜಕ್ಕೂ ಕೂಡ ಈ ಫೋಟೋ ನಿಜನಾ ಅಥವಾ ಈಗಾಗಲೇ ದರ್ಶನ್ ಅವರು ಪರಪನಾಗ್ರಹಾರದಲ್ಲಿದ್ದಾರೆ. ಸೊ ಅವರು ಹೇಗಿದ್ದಾರೆ, ಏನು ಎತ್ತ ಯಾವುದೇ ಡೀಟೇಲ್ಸ್ ಇಲ್ಲ. ವಿಜಯಲಕ್ಷ್ಮಿ ಅವರು ಆಗಾಗ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ರು ಕೂಡ ಯಾವ್ದೆಲ್ಲ ವಿಚಾರವನ್ನ ಅವರು ಹೇಳ್ಬೇಕು ಅಂತದ್ ಮಾತ್ರ ಅಭಿಮಾನಿಗಳಿಗೆ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದು ಫೋಟೋ ಅವ್ರದ್ದು ವೈರಲ್ ಆಗಿದೆ. ಈ ಸ್ಕ್ರೀನ್ ನಲ್ಲಿ ಏನ್ ಬರ್ತಾ ಇದೆ ಈ ಫೋಟೋ. ಸೊ ಈ ಫೋಟೋನ ವೈರಲ್ ಮಾಡಿರೋದು ಯಾರು, ನಿಜವಾಗಿಯೂ ಕೂಡ ಇದು ನಿಜನಾ? ಒಂದಷ್ಟು ದರ್ಶನ್ ಅವರ ಅಭಿಮಾನಿಗಳಿಗೆ ಆತಂಕ ಆಗಿದೆ. ಯಾಕಂದ್ರೆ ಆ ಫೋಟೋ ನಾವು ನೋಡ್ತಾ ಇರ್ಬೋದು, ಮುಖ ಎಲ್ಲ ಒಂದ್ ರೀತಿ ಸುಕ್ ಬಂದಂಗ ಆಗಿರಬಹುದು, ಅಥವಾ ತುಂಬಾ ಒಂದು ಮನಸ್ಸಿಗೆ ಘಾಸಿ ಆಗಿದೆ, ಅವ್ರು ಕುಗ್ಗಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಫೋಟೋ ಕಾಣಿಸ್ತಾ ಇದೆ. ನಿಜವಾಗಿಯೂ ಕೂಡ ಇದು ನಿಜವಾದಂತಹ ಫೋಟೋ ಅಲ್ವೇ ಇಲ್ಲ, ಇದು ಒಂದು ಎಐ ಫೋಟೋ ಆಗಿದೆ. ಕಂಪ್ಲೀಟ್ಲಿ ಇದು ಯಾರು ವೈರಲ್ ಮಾಡಿದರೆ ಏನು ಎತ್ತ ಏನು ಡೀಟೇಲ್ಸ್ ಗೊತ್ತಿಲ್ಲ. ಒಂದಷ್ಟು ಸೋಷಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಇದೆಲ್ಲ ಓಡಾಡ್ತಾ ಇದೆ. ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ನಿಜವಾಗಿಯೂ ಕೂಡ ಬೇಸರವಾಗಿದ್ದಾರೆ. ದರ್ಶನ್ ಅವರಿಗೆ ನಿಜಕ್ಕೂ ಏನಾಗಿದೆ, ಜೈಲಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅವರಿಗೆ ಸಮಸ್ಯೆ ಆಗ್ತಾ ಇದೆಯಾ, ಅವರಿಗೆ ಮೂಲಭೂತ ಸೌಕರ್ಯ ಇಲ್ವಾ, ಹೀಗಾಗಿ ಒಂದಷ್ಟು ಅವರ ತಲೆನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಈ ಫೋಟೋ ಕಂಪ್ಲೀಟ್ ಆಗಿ ಎಐ ಫೋಟೋ ಆಗಿದೆ. ಇದು ಫೇಕ್ ಫೋಟೋ, ಇದು ಯಾವುದೇ ರೀತಿಯ ದರ್ಶನ್ ಅವರ ಫೋಟೋ ಅಲ್ವೇ ಅಲ್ಲ. ಇದನ್ನ ಎಐ ಮುಖಾಂತರ ಮಾಡಿದಂತಹ ಫೋಟೋ ಆಗಿದೆ. ಸೊ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಫೋಟೋವನ್ನ ನೋಡಿ ಬೇಸರ ಆಗೋದು ಬೇಡ. ಬಿಕಾಸ್ ಇದನ್ನ ಬೇಕಂತಲೇ ಒಂದಷ್ಟು ಕಿಡಿಗೇಡಿಗಳು ಮಾಡಿರುವಂತಹ ಫೋಟೋ ಆಗಿರೋದ್ರಿಂದ ಇದು ಯಾವುದೇ ರೀತಿಯ ನಿಜವಾದಂತಹ ಫೋಟೋ ಅಲ್ಲ. ಸೊ ಇದೇ ಫೋಟೋ ಒರಿಜಿನಲ್ ಹೇಗಿದೆ ಅನ್ನೋದನ್ನ ನೀವು ನೋಡಿದೀರಾ, ನಾವು ನೋಡಿದೀವಿ. ಸೊ ಹಾಗಾಗಿ ಇಂತಹ ಒಂದಷ್ಟು ಏನು ಫೋಟೋವನ್ನ ಈ ರೀತಿಯಾಗಿರುವಂತಹ ಮಾರ್ಫ್ ಮಾಡಿ ಅಥವಾ ಎಐ ಮಾಡಿ ಅದನ್ನ ವೈರಲ್ ಮಾಡುವಂತವರಿಗೆ ನಿಜವಾಗಿಯೂ ಕೂಡ ಏನು ಮಾಡೋಕ್ಕಾಗಲ್ಲ. ಅವರ ಒಂದು ಕೆಟ್ಟ ಮನಸ್ಥಿತಿ ಏನು ಅನ್ನೋದು ಸದ್ಯಕ್ಕೆ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಯಾರೆಲ್ಲ ಈ ಫೋಟೋ ನೋಡಿ ಒಂದಷ್ಟು ಬೇಜಾರಾಗಿದ್ದೀರಾ, ಗಾಬರಿ ಆಗಿದ್ದೀರಾ, ಸೊ ನಿಮ್ಮ ಡಿ ಬಾಸ್ಗೆ ಏನೂ ಆಗಿಲ್ಲ. ಇದೊಂದು ಎಐ ಫೋಟೋ ಆಗಿದೆ.